ಹೈಡ್ರಾಮಾ ಗಲಾಟೆ ವಾಕ್ಸಮರ ಬಳಿಕ ಕಲಾಪ ಮುಂದೂಡಿಕೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್. ಕೇರಳ ತಮಿಳುನಾಡಿನಂತೆ ಕರ್ನಾಟಕ ವಿಧಾನಸಭೆ ಕೂಡ ರಣಾಂಗಣ ಆಗಿದೆ. ಸದನದಲ್ಲಿ ಕರ್ನಾಟಕದ ಸರ್ಕಾರದ ಭಾಷಣವನ್ನ ಓದದೆ ರಾಜ್ಯಪಾಲರು ತೆರಳಿದ್ರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ತಡೆಯೋದಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾದ್ರು. ಕಲಾಪದಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ವಾಕ್ಸಮರವನ್ನು ನಡೆಸ್ತಾ ಇದ್ದಾರೆ. ಈಗ ನಾಳೆ ಬೆಳಿಗ್ಗೆ 11 ಗಂಟೆಗೆ ಕಲಾಪವನ್ನ ಸ್ಪೀಕರ್ ಮುಂದೂಡಿದ್ದಾರೆ. ಹೈಡ್ರಾಮವೇ ನಡೆದು ಹೋಗಿದೆ ಇವತ್ತು ಕಲಾಪದಲ್ಲಿ. ರಾಜ್ಯಪಾಲರ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಈಗ ವಾಕ್ಸಮರವನ್ನು ನಡೆಸ್ತಾ ಇದ್ದಾರೆ. ಕೇವಲ ಒಂದು ಸಾಲಿನಲ್ಲಿ ಭಾಷಣವನ್ನ ಮುಗಿಸಿ ರಾಜ್ಯಪಾಲರು ತೆರಳಿದ್ರು. ಈ ವಿಚಾರವಾಗಿ ಹೈಡ್ರಾಮವೇ ನಡೆದು ಹೋಗಿದೆ. ಸದನದಲ್ಲಿ ಸರ್ಕಾರದ ಭಾಷಣ ಓದದೆ ರಾಜ್ಯಪಾಲರು ಹೋಗಿರೋದು ಈಗ ಆ ಬೆಳವಣಿಗೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಮೊದಲನೇ ದೃಶ್ಯ ರಾಜ್ಯಪಾಲರು ಆಗಮಿಸುವಂತಹ ಸಂದರ್ಭದ ದೃಶ್ಯ. ರಾಜ್ಯಪಾಲರಿಗೆ ಸ್ವಾಗತವನ್ನ ಕೋರಿದ್ರು. ಅದಾದ ನಂತರ ಕಲಾಪಕ್ಕೆ ರಾಜ್ಯಪಾಲರು ಆಗಮಿಸುವಂತಹ ಸಂದರ್ಭದ ದೃಶ್ಯ. ಇನ್ನು ಮೂರನೇ ವಿಂಡೋದಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಿದ್ದಾರೆ. ಪೂರ್ತಿ ಭಾಷಣವನ್ನ ಓದಿಲ್ಲ, ಕೇವಲ ಒಂದೇ ಸಾಲಿನಲ್ಲಿ ತಮ್ಮ ಭಾಷಣವನ್ನ ಅಂತ್ಯಗೊಳಿಸಿದ್ರು. ಸೊ ಅದಾದ ನಂತರ ನಡೆದಿರುವಂತಹ ಬೆಳವಣಿಗೆ, ರಾಜ್ಯಪಾಲರು ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ತಡೆಯುವಂತಹ ಪ್ರಯತ್ನ, ಹರಿಪ್ರಸಾದ್ ಅವರಲ್ಲಿ ಅಡ್ಡಿಪಡಿಸಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ದೃಶ್ಯ, ಭದ್ರತೆಯಲ್ಲಿ ರಾಜ್ಯಪಾಲರು ನಿರ್ಗಮಿಸ್ತಾ ಇದ್ದಾರೆ ಸೆಷನ್ನಿಂದ. ಸುತ್ತಲೂ ಕೂಡ ಭದ್ರತೆಯನ್ನ ಅವರಿಗೆ ನೀಡಲಾಗಿದೆ. ಭದ್ರತೆಯ ಮೂಲಕ ಅವರು ನಿರ್ಗಮಿಸ್ತಾ ಇದ್ದಾರೆ. ಮತ್ತೊಂದು ವಿಂಡೋ, 6ನೇ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಬಂದು ಅಲ್ಲಿ ರಾಜ್ಯಪಾಲರನ್ನ ಬೀಳ್ಕೊಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನಿ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೀಗ ಇವತ್ತು ಸದನದಲ್ಲಿ ನಡೆದಿರುವಂತಹ ಈ ಬೆಳವಣಿಗೆ, ಒಂದು ಕಡೆಯಲ್ಲಿ ರಾಜ್ಯಪಾಲರು ತಾವಂದುಕೊಂಡಿದ್ದು ಕೂಡ ಆಯಿತು, ಮತ್ತೊಂದು ಕಡೆಯಲ್ಲಿ ಸರ್ಕಾರ ಕೂಡ ಅಷ್ಟೇ. ರಾಜ್ಯಪಾಲರು ಈ ಒಂದು ಸೆಷನ್ಗೆ ಬರಬೇಕಾಗಿತ್ತು, ಅದು ಕೂಡ ನೆರವೇರಿದೆ. ಅಂದ್ರೆ ಎಲ್ಲರೂ ಕೂಡ ಇವತ್ತು ಒಂದು ಕಡೆ ಒಂದು ರೀತಿಯಲ್ಲಿ ತಾವು ಅಂದುಕೊಂಡಿದ್ದು ನೆರವೇರಿತಾ, ಅದರ ಹೊರತಾಗಿಯೂ ಇಷ್ಟೆಲ್ಲ ಬೆಳವಣಿಗೆ ನಡೆದು ಹೋಗಿದೆ. ಮುಂದೇನಾಗುತ್ತೆ ಅಂತ? ಸಹಜವಾಗಿ ಇವತ್ತು ರಾಜ್ಯಪಾಲರು ಭಾಷಣವನ್ನು ಮಾಡಲಿಕ್ಕೆ ನಿರಾಕರಣೆ ಮಾಡಿ ಅಂತಿಮವಾಗಿ ಭಾಷಣವನ್ನು ಮಂಡನೆ ಮಾಡಿ ಅವರು ವಾಪಸ್ ಹೋಗಿರ್ತಕ್ಕಂಥ ಬೆಳವಣಿಗೆ ಕರ್ನಾಟಕದಲ್ಲಿ ರಿಪೀಟ್ ಆಗಿರ್ತಕ್ಕಂಥದ್ದು. ಈ ಹಿಂದೆಯೂ ಕೂಡ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ಇದೇ ರೀತಿಯಾಗಿ ಭಾಷಣವನ್ನು ಮಂಡಿಸಿ ಸದನದ ಹೊರಗೆ ಹೋಗಿರ್ತಕ್ಕಂಥ ಇತಿಹಾಸವು ಕೂಡ ನಮ್ಮ ಮುಂದೆ ಇದೆ. ಹಾಗಾಗಿ ಇವತ್ತು ಕೂಡ ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಅದೇ ಮಾರ್ಗವನ್ನು ಅನುಸರಿಸಿ ತಾವು ಅಂದುಕೊಂಡಿದ್ದನ್ನು ಅವರು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇವತ್ತು ನಡೆದಿರ್ತಕ್ಕಂಥ ಒಟ್ಟು ಬೆಳವಣಿಗೆ ಗಮನಿಸ್ತಾ ಇದ್ದರೆ, ಒಂದು ಕಡೆ ಸರ್ಕಾರ, ಇನ್ನೊಂದು ಕಡೆ ರಾಜ್ಯಪಾಲರು ಅವರು ತಮ್ಮ ನಿಲುವಿಗೆ ಪೂರಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸರ್ಕಾರಕ್ಕೆ ರಾಜ್ಯಪಾಲರು ನಿನ್ನೆ ಹೇಳಿದರು ಭಾಷಣವನ್ನು ಬದಲಾವಣೆ ಮಾಡಲಿಕ್ಕೆ, ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದಂಥ ಹಿನ್ನೆಲೆಯಲ್ಲಿ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನು ಓದಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿತ್ತು. ಆದರೆ ಆ ಒಂದು ಭಾಷಣವನ್ನು ಓದದೇ ಇರಲಿಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಮಾರ್ಗವನ್ನು ಕೂಡ ರಾಜ್ಯಪಾಲರು ಅನುಸರಿಸಿದ್ರು. ಅವರು ಅಧಿವೇಶನಕ್ಕೆ ಬರಬೇಕಾಗಿತ್ತು. ಅಂದರೆ ಅಕಾರ್ಡಿಂಗ್ ಟು ಸಂವಿಧಾನದ 176ನೇ ವಿಧಿಯ ಪ್ರಕಾರ ಅವರು ಅಸೆಂಬ್ಲಿಗೆ ಬರಬೇಕು, ಭಾಷಣವನ್ನು ಮಾಡಲೇಬೇಕು ಅಂತಕ್ಕಂಥ ನಿಯಮ ಇದೆ. ಹಾಗಾಗಿ ಅವರು ಅಸೆಂಬ್ಲಿಗೆ ಬಂದರು, ಭಾಷಣವನ್ನು ಮಾಡಿದರು. ಆದರೆ ಕೆಲವೇ ಶಬ್ದಗಳನ್ನಷ್ಟೇ ಉಚ್ಚಾರಣೆ ಮಾಡಿ ಅಂತಿಮವಾಗಿ ಭಾಷಣವನ್ನು ಟೇಬಲ್ ಮಾಡಿ ಅವರು ವಾಪಸ್ ಹೋದಂದರೆ, ನೀವು ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನು ನಾನು ಓದೋದಿಲ್ಲ ಅಂತಕ್ಕಂಥ ಏನು ಅವರ ನಿಲುವಿತ್ತು, ಆ ನಿಲುವಿಗೆ ಪೂರಕವಾಗಿ ಕೇವಲ ಭಾಷಣವನ್ನು ಟೇಬಲ್ ಮಾಡಿ ಹೋದರು. ಸಂವಿಧಾನಬದ್ಧವಾಗಿ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗಿತ್ತು, ಆ ಕರ್ತವ್ಯಗಳನ್ನು ನಿಭಾಯಿಸಿ ಅವರು ಹೋಗಿದ್ದಾರೆ.
ಇದರ ಮಧ್ಯದಲ್ಲಿ ಸರ್ಕಾರವು ಕೂಡ ತಾವು ಅಂದ್ಕೊಂಡಿದ್ದು ಆಗಿದೆ ಅಂತಕ್ಕಂಥದ್ದು ಅವರಿಗೆ ಭಾಳ ಸ್ಪಷ್ಟವಾಗಿ ಅರಿವಾಗಿದೆ. ಯಾಕೆಂತಂದರೆ ಸರ್ಕಾರಕ್ಕೆ ಏನು ಬೇಕಾಗಿತ್ತು, ರಾಜ್ಯಪಾಲರು ಬಂದು ಭಾಷಣ ಮಾಡಬೇಕಾಗಿತ್ತು. ರಾಜ್ಯಪಾಲರು ಬಂದು ಭಾಷಣ ಮಾಡಿದ್ದಾರೆ. ಆದರೆ ರಾಜ್ಯಪಾಲರು ಸರಿಯಾದ ರೀತಿ ಭಾಷಣ ಮಾಡಿಲ್ಲ ಅಂಥೇಳಿ ಇದೇ ವಿಚಾರ ಮುಂದಿಟ್ಕೊಂಡು ರಾಜಕೀಯವಾಗಿರ್ತಕ್ಕಂಥ ಕಾರ್ಡನ್ನು ಪ್ಲೇ ಮಾಡಲಿಕ್ಕೆ ಒಂದು ಸಬ್ಜೆಕ್ಟ್ ಬೇಕಾಗಿತ್ತು. ಆ ಸಬ್ಜೆಕ್ಟು ಸಿಗುವ ಹಾಗೆ ಇವತ್ತು ರಾಜ್ಯ ಸರ್ಕಾರವೂ ಕೂಡ ವರ್ತಿಸಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ರಾಜ್ಯಪಾಲರ ಭಾಷಣವನ್ನು ಮುಂದಿಟ್ಟುಕೊಂಡು, ಅಂದರೆ ಅವರು ಅಗೌರವವಾಗಿ ನಡ್ಕೊಂಡಿದ್ದಾರೆ, ಸದನದ ಏನು ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸಿಲ್ಲ ಅಂತಕ್ಕಂಥ ಕಂಟೆಂಟನ್ನು ಮುಂದಿಟ್ಟುಕೊಂಡು ರಾಜ್ಯವ್ಯಾಪ್ತಿ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಅವರು ಅಂದುಕೊಂಡ ಹಾಗೆ, ಸರ್ಕಾರ ಅಂದುಕೊಂಡ ಹಾಗೆ ರಾಜ್ಯಪಾಲರು ಭಾಷಣ ಮಾಡಬೇಕಾಗಿತ್ತು, ಸಬ್ಜೆಕ್ಟ್ ಸಿಗಬೇಕಾಗಿತ್ತು, ಅವೆಲ್ಲವೂ ಕೂಡ ಸಿಕ್ಕಿದೆ. ಇನ್ನೊಂದು ಕಡೆ ರಾಜ್ಯಪಾಲರು ಕೂಡ ಭಾಷಣ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಿಭಾಯಿಸಬೇಕಾಗಿತ್ತು, ಅದನ್ನು ಕೂಡ ನಿಭಾಯಿಸಿದ್ದಾರೆ. ಇನ್ನೊಂದು ಕಡೆ ತಾವು ಕೇಂದ್ರದ ವಿರುದ್ಧ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಬ್ದಗಳಿರ್ತಕ್ಕಂಥ ಭಾಷಣ ಓದಲಿಕ್ಕೆ ಅವರು ಕೂಡ ಮನಸ್ಸಿರಲಿಲ್ಲ. ಹಾಗಾಗಿ ಅವರ ಭಾಷಣ ಓದದೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನಷ್ಟೇ ಮುಗಿಸಿ ಅವರು ತೆರಳಿದ್ದಾರೆ. ಅಂದ ಮಾತ್ರಕ್ಕೆ ಇದು ಇಲ್ಲಿಗೆ ಮುಕ್ತಾಯ ಆಯ್ತು ಅಂತ ಅನ್ನೋ ಹಾಗಿಲ್ಲ. ಯಾಕೆಂತಂದರೆ ಇದು ನಾಳೆಯೂ ಕೂಡ ಕೆಲವೊಂದಷ್ಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಿಗೆ ಕಾರಣ ಆಗ್ಬೋದು. ಯಾಕೆಂತಂದರೆ ಈಗಾಗಲೇ ರಾಜ್ಯಪಾಲರು ಭಾಷಣ ಮುಗಿಸಿ ಹೋಗುವ ಸಂದರ್ಭದಲ್ಲಿ ಯಾರ್ಯಾರು ಅಡ್ಡಿಪಡಿಸಿದ್ರು, ಹರಿಪ್ರಸಾದ್ ಸೇರಿದಾಗೆ ಪ್ರಮುಖ ಶಾಸಕರುಗಳು, ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಸ್ಪೀಕರ್ಗೆ ದೂರು ಕೊಟ್ಟಿದೆ. ಸ್ಪೀಕರ್ ಕೂಡ ಈ ಒಂದು ಅರ್ಜಿಯ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಅದು ಕೂಡ ಚರ್ಚೆ ಆಗತ್ತೆ. ಇನ್ನೊಂದು ಕಡೆ ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ನಡೆದುಕೊಂಡಿಲ್ಲ, ಅವರ ವಿರುದ್ಧ ಖಂಡನ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ನಿಲುವಿಗೆ ಸರ್ಕಾರವು ಕೂಡ ಬಂದಿದೆ. ಹಾಗಾಗಿ ಸರ್ಕಾರವು ಕೂಡ ಖಂಡನ ನಿರ್ಣಯವನ್ನು ಸದನದಲ್ಲಿ ಮಂಡನೆ ಮಾಡಲಿಕ್ಕೆ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದೆ. ಅದು ಕೂಡ ಚರ್ಚೆಯ ವಿಷಯ ಆಗಿದೆ. ಹಾಗಾಗಿ ಎರಡೂ ಸಂದರ್ಭಗಳಲ್ಲಿ ರಾಜ್ಯಪಾಲರ ಒಟ್ಟಾರೆ ಪ್ರಕ್ರಿಯೆ ಬಗ್ಗೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಮಾಡಲಿಕ್ಕೆ ಸದನವನ್ನು ಬಳಸಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ನಾಳೆ ಈ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಚರ್ಚೆಗಳಾಗತ್ತೆ ಮತ್ತು ಸ್ಪೀಕರ್ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ಅವರು ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸುವ ಅಭಿಪ್ರಾಯಗಳು ಮತ್ತು ಖಂಡನ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಎಷ್ಟರ ಮಟ್ಟಿಗೆ ವಿರೋಧ ಪಕ್ಷಗಳು ಅವಕಾಶ ಕೊಡುತ್ತೆ ಅಂತಕ್ಕಂಥದ್ದು. ಇನ್ನೊಂದೆಡೆ ಪ್ರತಿಪಕ್ಷಗಳು ಎತ್ತಿರ್ತಕ್ಕಂಥ ಏನು ಶಾಸಕರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥ ಏನು ಅರ್ಜಿ ಇದೆ, ಆ ಅರ್ಜಿಗೆ ಸಂಬಂಧಪಟ್ಟಾಗ ನಡೆಯುವಂಥ ಚರ್ಚೆಯ ಸಂದರ್ಭದಲ್ಲಿ ಆಡಳಿತ ಪಕ್ಷ ಸದಸ್ಯರುಗಳು ಹೇಗೆ ವಿರೋಧ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾರೆ, ಇವು ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಎರಡು ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆಗೆ ನಾಳೆ ವಿಧಾನಮಂಡಲ ಅಧಿವೇಶನ ಸಾಕ್ಷಿ ಆಗತ್ತೆ ಅಂತಕ್ಕಂಥ ಸಾಧ್ಯತೆಗಳಿದೆ. ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.